ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕೆಲಸ ಸ್ವಲ್ಪನೇ ಆಗಿದೆ, ಇನ್ನೂ ಏನಾಗಿಲ್ಲ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ, ಇನ್ನು ನಾಷ್ಟ ಮಾಡಬೇಕು. ಹಾಗಾಗಿ ಇವತ್ತು ದೋಸೆ ಮಾಡಬೇಕಂತಂದು ಇಲ್ಲಿ ಎತ್ಕೊಂಡಿದ್ದೀನಿ. ಇವತ್ತು ನಾನು ಫಸ್ಟ್ ಟೈಮ್ ಇದು ಕೆಂಪು ಚಟ್ನಿನ ಟ್ರೈ ಮಾಡಿದ್ದೀನಿ. ಟೇಸ್ಟು ದೋಸೆ ತಿಂದೊಳಗೆ ಗೊತ್ತಾಗೋದು ಯಾವ ರೀತಿ ಅಂತ. ಫಸ್ಟ್ ಟೈಮ್. ಯಾವಾಗಲೂ ನಾನು ಈ ನಾರ್ಮಲ್ ಈ ಚಟ್ನಿನೇ ಮಾಡ್ತಿದ್ದೆ. ಬಟ್ ಜಸ್ಟ್ ನೀನು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ನೋಡುವಾಗ ಆ ಚಟ್ನಿ ರೆಸಿಪಿ ಬಂತು. ನೋಡೋಣ ಹೆಂಗಿರುತ್ತೆ ಅಂತ. ಹೊರಗಡೆ ಕೊಡ್ತಾರೆ ನೋಡ್ರಿ, ಅದು ಮಸ್ತ್ ಇರ್ತೈತೆ. ಅಂದ್ರೆ ಅವ್ರದ್ದು ಚಟ್ನಿ ಒಂಥರ, ಅದು ಕೆಂಪು ಚಟ್ನಿ ಇರ್ತೈತೆ, ಅದು ಟೇಸ್ಟೇ ಒಂಥರ ಬೇರೆ ಬರ್ತೈತಿ. ಆ ಥರ ಏನಲ್ಲ ಆಗಿಲ್ಲ ಇದು. ಬಟ್ ಆದರೆ ಇನ್ಸ್ಟಾಗ್ರಾಮ್ದಾಗ ನೋಡಿದ್ದು ರೀಲ್ಸ್. ಹೊರಗೆ ಇಡ್ಲಿ ಜೊತೆನೂ ಕೊಡ್ತಾರೆ, ಹಾಗಾಗಿ ನೋಡ್ಬೇಕಂತಂದು ಟ್ರೈ ಮಾಡ್ಬೇಕಂತಂದು ಮಾಡೀನಿ. ಬರ್ರಿ ಈಗ ದೋಸೆ ಹಾಕಬೇಕು. ಒಂದು ಕೈಯಾಗ ಫೋನ್ ಹಿಡಿದು ಒಂದು ಕೈಯಾಗ ದೋಸೆ ಹಾಕೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ ಹಿಟ್ಟು ಅಳಸ್ ಮಾಡ್ಕೋಬೇಕು ಆಗಿ ರೀ ಯಾರು ತೆವಿನೇ ಕಾಯ್ದಿಲ್ಲ. ಶಿಟ್, ಎಣ್ಣೆ ಹಾಕಿನಿ ತೆವಿಗೆ. ನೋಡಿರಿ, ಹಿಟ್ಟನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದ. ಹಾಗಾಗಿ ಈಗ ಇಡ್ಲಿ ಮಾಡಿದ್ದು ಒಂದು ಪ್ಲೇಟ್ ಇಡ್ಲಿ ಮಾಡ್ಕೇಶಿನ್ರೆ. ಈಗ ನನಗೇಕೋ ದೋಸೆ ತಿನ್ಬೇಕು ಅನ್ನಿಸ್ತದೆ ದೋಸೆ. ಹಾಗಾಗಿ ದೋಸೆ ಹಾಕ್ತಿದ್ದೀನಿ. ನಟ್ ಒಂದು ಕೈಯಾಗ ಫೋನ್ ಇಡೋಣ, ಅದು ಏನೋ ತರ್ತಲ್ಲ, ನಾನು ಓಡಿಸೋದೇ ಬೇರೆ, ಅದು ಕ್ಯಾಪ್ಚರ್ ಆಗೋದು ಅಂದರೆ ಹಂಗೆ ನನ್ನ ನಾನು ಲಕ್ಷ ಹಾಲು ಕೊಟ್ಟಂದ್ರೆ ಈ ಕಾಣಲ್ಲಿ ಕ್ಯಾಮ್ರಾದಾಗ ಹಂಗಾಗಿ ಬಿಡ್ತೈತಿ. ಹಂಗೆ ಇಲ್ಲಿ ಬಟಾಟಿ ಒಣಗಿನೂ ಮಾಡಿಕೊಂಡಿದ್ದೆ. ಅದೆಲ್ಲ ಇದ್ರೇ ಚಂದ್ರಿ, ಇಲ್ಲ ಅಂದ್ರೆ ಅದು ಟೇಸ್ಟ್ ಅನ್ಸಲ್ಲ. ಹೀಗೆ ಒಂದು 2 ಬಟಾಟಿ ಕುದಿಸಿ ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೆ. ಈಗ ನಾಷ್ಟ ಮಾಡಬೇಕು. ಕೆಂಪು ಚಟ್ನಿ ಜೊತೆ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನನಗೀಗ ಸಿಕ್ಕಾಪಟ್ಟಿ ಹೊಸಾಗೈತಿ. ಏನಾದ್ರೆ ಒಟ್ಟು ನನಗೆ ಹೊಟ್ಟಿ ಸಾಂಬಾರು ಕೂಡ ಮಾಡೀನಿ. ಈಗ ಏನೇನು ಮಾಡ್ತಾಳಪ್ಪ, ಎಷ್ಟು ಸಾಂಬಾರು ಮಾಡೀನಿ. ನಮ್ಮ ಮನೆಯವರು ಆಫೀಸ್ಗೆ ಹೋಗ್ಯಾರ, ನಾವಿರೋದು ಇಬ್ಬರೇ. ಇವತ್ತು ನನ್ನ ಮಗಳು ಕೂಡ ಸಾಲಿಗೆ ಹೋಗಿಲ್ಲ, ಯಾಕಂದ್ರೆ ಬರೀ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಐತತ್ತ. ಅಂದರೆ ಈ ಕಡೆ ದೂರ ಆಗ್ತದಲ್ರಿ, ಕರ್ಲಾಕ್ ಹಾಕಿ ಒಬ್ಬಕ್ಕೆ ಇದ್ದ ಕಾಲಾಗ ಇಲ್ಲ ಬರೋದಾಗಲ್ಲ. ಹುಡುಕಿದೆಲ್ಲ ಹುಡುಗರೆಲ್ಲ ಟ್ರಿಪ್ಪಿಗೆ ಹೋಗ್ಯಾರ ತಂದು. ಅಂದ್ರೆ ಈಗ ನರ್ಸರಿ ಹುಡುಗರು ಸಣ್ಣವ್ರಿಗೇನು ಒಯ್ದಂಗೆ ಕಾಣಲ್ಲ. ನಮ್ಮ ಗ್ರೂಪ್ನಾಗ ಏನು ಹಾಕಿಲ್ಲ ಹಂಗೆ. ಬಟ್ ದೊಡ್ಡ ಹುಡುಗರಿಗೆ ಒಯ್ದಾರತ್ತ. ಹಂಗಾಗಿ ಈಗ ಒಬ್ಬಾಕಿನ ದಾಳ ಈ ಕಡೆ ಬರಬೇಕು, ಸುಮ್ಮನೆ ದೂರ ಆಗ್ತೈತೆ ತಂದ. ನಾನು ಯಾಕಿಲ್ಲ, ಜಸ್ಟ್ ಸೆಲೆಬ್ರೇಷನ್ ಎಲ್ಲ ತಂದು ಪರವಾಗಿಲ್ಲ ಹೋಗ್ರಿ ತಂದು ಬ್ಯಾಡ್ ಬಿಡ ತಂದಿದ್ದವನಿಗಿನ. ನೋಡ್ರಿ ಹಿಂಗೆ ಆಗ್ಬಿಡ್ತೈತೆ ನೋಡ್ರಿ, ಅಷ್ಟು ಭಾರಿ ಬತ್ತ ನನ್ನ ದೋಸೆ. ಫ್ರೆಂಡ್ಸ್, ಯಾರೆಲ್ಲ ನಂದು ವಿಡಿಯೋ ನೋಡ್ತಿದ್ರಲ್ಲ, ಪ್ಲೀಸ್ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಏನಾದರೂ ಒಂದು ಕಮೆಂಟ್ ಹಾಕ್ತಾಯಿರಿ, ಇದು ನನ್ನ ರಿಕ್ವೆಸ್ಟ್ ನಿಮಗೆ. ಏನಾದರೂ ಒಂದು ಕಮೆಂಟ್ ಹಾಕ್ತಾಯಿರಿ, ಅಂದರೆ ನನಗೂ ಏನಾದರೂ ಒಂಥರ ಹೌದಪ್ಪ ನೋಡಕತ್ತಾರೆ ನಂದು ಯಾರೇ ಅನ್ನೋ ವಿಡಿಯೋ. ಒಂದು ಕಮೆಂಟ್ ಹಾಕೋಣ, ಅದು ಭಾರಿ ಅನ್ನಿಸ್ತೈತಿ. ಪ್ಲೀಸ್ ಕಮೆಂಟ್ ಹಾಕ್ರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬರೀ ಅದು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದಿಲ್ಲ. ನನಗೆ ಯಾವಾಗಲೂ ಬೆಳಗ್ಗೆ ಮಾಡೋಕ್ಕೆ ಆಗಲ್ಲ. ಇವತ್ತೇ ಅನ್ಕೋತೀನಿ ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ನೋಡಿ, ಈಗ ನನಗಿದು ಭಾಳ ಜಂಜಾಟ್ ಅನಿಸ್ಬಿಡ್ತೈತಿ. ದೋಸೆ ಆಯ್ತು. ಈಗ ಒಂದು ತಾಟ ತಗೊಳ್ಳಬೇಕು. ಬರೀ ಇದು ಸರ್ವ್ ಮಾಡೋಣ. ಈಗ ತನ್ನ ಕ್ಯಾಮ್ರಾ ಅದು ಸರಿಯಾಗಿ ಹಿಡಿಲಾಕ ಬರ್ಲಾರ್ಕ ಆ ಕಡೆದ ಈ ಕಡೆ ಆಗ್ಬಿಡ್ತೈತಿ ಕೈಯ. ಇಲ್ಲಿ ಚಟ್ನಿಗೆ ಒಟ್ಕ ಆಲ್ರೆಡಿ ಐತಿ. ನೋಡಿ ಎಷ್ಟು ಭಾರಿ 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 ಬಂದೈತಂದ್ರೆ ಏಕ್ದಮ್ ಭಾರಿ. ಟೇಸ್ಟ್ ಮಾಡಿ ಹೇಳ್ತೇನೆ ನಿಮ್ಗೆ. ಹಾಕ್ಕೊಂಡು ಬಂದೀನಿ, ಟೇಸ್ಟ್ ಮಾಡಿ ಹೇಳ್ತಾ. ಏನು ಸಾಫ್ಟ್ ಬಂದವತ್ತ ಇದು ದೋಸೆ ಅಂತೂ ಯಾವಾಗಲೂ ನಾನು ಸಖತ್ತಾಗಿ ಬರ್ತೈತೆ ಅನ್ಕೋತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಸಖತ್ತಾಗಿ ಬಂದೈತಿ. ಖರೇನೆ, ನಾನು ಅನ್ಕೊಂಡಿರ್ಲಿಕ್ಕಿಲ್ಲ. ಇದು ಒಂದು ಚಟ್ನಿ ತತ್ಲಿಕೋರಿ, ಸಾಂಬಾರು ಭೀ ಬೇಡ, एक ನಂಬರ್ ಅನಿಸ್ತೈತಿ. ನಾ ಫಸ್ಟ್ ಟೈಮ್ ಟ್ರೈ ಮಾಡಿ ಸುಳ್ಳು ಹೇಳಲ್ಲ.
ಫಸ್ಟ್ ಟೈಮ ಎಲ್ಲ ಕೊಬ್ಬರಿದು ಶೇಂಗಾ ಹಾಕಿ ಅದನ್ನೇ ನಾ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡೀನಿ. ಟೇಸ್ಟ್ ಮತ್ತು ಆಗೈತಿ. ನಿಮಗೂ ಈ ರೆಸಿಪಿ ಬೇಕಂದ್ರೆ ಹೇಳ್ರಿ, ನಾನು ತೋರಿಸ್ತಾ. ಆಗಿತ್ತು. ಅದ್ರಾಗ ಬೇರೆ ಅಮೃತ ತಿಂದಾಗ ಅನ್ಕಲಾಗೈತಿ. ಸೋದಕ್ಕರು ಏನು ತಿಂದ್ರೆ ಅಮೃತನೇ. ಹಾಗಾಗಿ ಮಸ್ತ್ ಆಗೈತಿ ಇದು. ನೀವು ಈ ಥರ ಮಾಡ್ಕೊಂಡು ತಿನ್ರಿ. ಕೆಂಪು ಚಟ್ನಿ ಮಾತ್ರ ಭಾಳ ಸಖತ್ತಾಗೈತಿ. ನನಗೆ ಅನಿಸ್ತಾತೈತಿ ಇನ್ನೊಂದು ಸ್ವಲ್ಪ ನಾನು ಇದು ಇನ್ನೂ ಕೆಂಪು ಆಗ್ತಿತ್ತು ರೀ. ಹೇಳ್ಬೇಕಂದ್ರೆ ನಮ್ಮ ಖಾರ ಬೇಕಾಗಿದ್ದಲ್ಲ, ನಾನು ಜರ ಹಸಿ ಮೆಣಸಿನ್ಕಾಯಿ ಹಾಕೀನಿ. ಟಮಾಟಿನ ಜರ ಕಮ್ಮಿ ಇತ್ತು. ಟಮಾಟಿ ಎರಡು ಹಾಕೋ ಜಾಗನಾಗ ಒಂದೇ ಹಾಕೀನಿ. ಹಾಗಾಗಿ ಜರ ಕೆಂಪು ಅನ್ಸಲ್ಲ, ಇಲ್ಲಾಂದ್ರೆ ಎಕ್ದಮ್ ರೆಡ್ ಬರ್ತೈತಿ. ನಾನು ಹಸಿ ಮೆಣಸಿನ್ಕಾಯಿ ಇದ್ರಾಗ ಹಾಕೀನಿ. ಹಾಗಾಗಿ ಸ್ವಲ್ಪ ಕಲರ್ ನಿಮ್ಗೆ ಅದು ಅಷ್ಟು ಕೆಂಪು ಅನ್ಸಲ್ಲ ಆಗ್ಯದ. ಟಮಾಟೆನ ಕಮ್ಮಿನೇ ಹಾಕೀನಿ, ಹಸಿ ಮೆಣಸಿನ್ಕಾಯಿ ಹಾಕಿನಿ ಇದ್ರಾಗ. ಹಾಗಾಗಿ ಸ್ವಲ್ಪ ಕಲರ್ ಅಷ್ಟೊಂದು ಕೆಂಪು ಅನ್ಸಾಗತ್ತಿಲ್ಲ. ನೀವು ಕೂಡ ಟ್ರೈ ಮಾಡಿಲ್ಲ ನಿಮ್ಗೆ ಈ ರೆಸಿಪಿ ಬೇಕಂದ್ರೆ ಹೇಳ್ರಿ, ನಾನು ತೋರಿಸ್ತೀನಿ. ಇಲ್ಲ ಅವ್ರು ಯೂಟ್ಯೂಬಲ್ಲಿ ರಗಡ್ ಮಂದಿವನೇ ಅಂತ ಅವರು ನೋಡಿ ಅಂದ್ರೆ ಮಾಡಿರಿ, ಏನಿಲ್ಲ. ಬರೀ ಊಟ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಮತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಮುಂಜಾನೆ ಸ್ಟಾರ್ಟ್ ಮಾಡಿದೆ ರೀ, ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟಿ ಟೈಮ್ ಆಗಿಬಿಡ್ತು. ಬೇಸರ ಬಂತು, ತಲೆ ನೋಸ್ಲಾಕತ್ತು. ಹಾಗಾಗಿ ನಿಂತು ತೆಗ್ದ ಮಾಡಿ ಸಾಕಾಯ್ತು. ಹಾಗಾಗಿ ಬ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ್ರ ಬೇರೆ ಈಕಿ ಮನ್ಯಾಗ ಇದ್ದಳಂದ್ರೆ ಹೆಂಗಾಗಿಬಿಡ್ತೈತಿ ರೀ, ಈಕಿ ಸಂಭಾಳಿಸ್ಕೊತ ಮಾಡೋದಂದ್ರೆ ಭಾಳ ಕಷ್ಟ. ಹಾಯ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಮನೆಯವರು ಆಫೀಸ್ಗೆ ಬಂದು ಮಕ್ಕೊಂಡ್ಬಿಟ್ಟಾರ ಅವ್ರು. ಅದಕ್ಕಂತಂದು ಈಗೇನಾರು ಸ್ವಲ್ಪ ಅಡುಗೆ ಮಾಡ್ಬೇಕಂತಂದು ಕೆಟ್ಟ ತೆನ್ನಿಸ್ಲಾಕತ್ತೈತಿ ರೀ ಮಧ್ಯಾಹ್ನದಾಗ. ಹಾಗಾಗಿ ಎಲ್ಲ ಕೆಲಸ ಮಾಡ್ಬೇಕು. ಎಲ್ಲ ಕೆಲಸ ಬೇಕಾದ್ರೆ 2-3 ಆಯ್ತು. ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಕಂಟಿನ್ಯೂ ಮಾಡಕತ್ತೀನಿ. ಅಂದರೆ ಎಂಡರ ಇದರ ಮಾಡ್ಬೇಕಂತಂದ್ರೆ ಈ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಅದನ್ನೇ ಏನಿಲ್ಲ, ಜಸ್ಟ್ ಮಸಾಲ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಏನೂ ಮಾಡಲ್ಲ ಈಗ. ಆಯ್ತೇನತ್ತೀನಿ, ಏನೂ ಮಾಡಲ್ಲ ಈಗ. ಜಸ್ಟ್ ಮಸಾಲ ರೈಸ್ ಮಾಡಿಬಿಟ್ಬಿಡ್ತಾ. ಥಂಡಿನ ಕಂಡ್ರಾಪಟ್ಟಿರಿ ಐತಿಪ್ಪ. ಥಂಡಿ ಅಂತ ಬಾಂಡೆ ತಿಕ್ಕಿನಿ. ಈ ಕೈ ನನ್ನ ನನಗೆ ನನ್ನ ಮುಖಕ್ಕೆ ಹಚ್ಕೊಳಂಗಾಗಲ್ಲ. ಅಷ್ಟೊಂದು ಬರ್ಪಿಟ್ಟಂಗೆ ಆಗಿಬಿಟ್ಟೈತಿ. ತಳಗಿನ ಎಲ್ಲರೂ ಹೇಳೋಕ್ಕಾಗಲ್ಲ, ಅಷ್ಟೊಂದು ಥಂಡಗೈತಿ. ಈಗ ನೋಡಿ ಇರೋದೇ ಅದು ಒಂದು ಟ್ರೈಪೋಡ್, ಅದನ್ನು ಖರಾಬ್ ಮಾಡಕತ್ತಾಳ. ಏನು ಹೇಳೋದಕ್ಕೆ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್. ಎಲ್ಲರೂ ಹಾಯ್ ಫ್ರೆಂಡ್ಸು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಿಂಗೆ ಮಾಡ್ತಾವ್ರಿ, ತೊಗೊಂಡು ಕಿಸಿನ ಕುಡ್ಕೊಂಡು ನಿಂತು ಬಿಡ್ತಾಳ. ಮಸಾಲ ರೈಸ್ ಮಾಡಿ ಬಿಟ್ಬಿಡ್ತಾ. ನನಗಂತೂ ಏನೂ ಮಾಡೋದು ಇಷ್ಟ ಇಲ್ಲ. ಈಗ ಊಟನೇ ಉಣೋದು ಇಲ್ಲ. ಬಟ್ ಇವರಿಬ್ಬರು ಕಲಾಗ ಮಾಡಲೇಬೇಕಲ್ಲ. ಹಾಗಾಗಿ ಮಸಾಲ ರೈಸ್ ಮಾಡಿಬಿಡ್ತಾ. ಏನು ಮಾಡಲ್ಲ ಈಗ. ನೋಡ್ರಿ ಸಿಕ್ಕಾಪಟ್ಟಿ ನಂದು ಭಾಳ ಬಿದ್ದಿರ್ತಾವ್ರಿ. ಈಗ ಇದು 2ನೇ ಟ್ರಿಪ್ ಇಟ್ಟು ತೊಳೆದೀನಿ ಬಾಂಡೆ. ಜಸ್ಟ್ ಈಗ ಮಸಾಲ ರೈಸ್ ಮಾಡಿಬಿಡ್ಬೇಕಂತಂದು ಸಾಕು 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 ಮನೆಗೆ ಹಾಕಂಗೆ ಆಗ್ಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಜಸ್ಟ್ ಮಸಾಲ ರೈಸ್ ಮಾಡಿ ಬಿಡೋದು ಇಷ್ಟೇ. ಬೇರೆ ಏನು ಮಾಡಲ್ಲ ಈಗ. ಅಷ್ಟೇ ಮಾಡಿಬಿಡ್ತಾ. ಬೇಸರ ಬಂದೈತೆ, ಅಡುಗೆ ಮಾಡೋದು ಬೇಸರ ಬಂದೈತಿ. ಅದ್ರ ಅದಾವ್ರಿ ಮುಂಜಾನೆದು ಚಪಾತಿ ಅದಾವು. ಈಗ ರೈಸ್ ಮಾಡಿಬಿಡ್ತಾ. ಬೇಕಾದ್ರೆ ಚಪಾತಿ ಉಂಟಾರ ಒಲ್ಲಾದ್ರೆ ಅದಾದ್ರೆ ಹಿಂಗೆ ಹಿಡಿದೀನಿ. ಇಲ್ಲಿ ಹಿಂದಿನ ಕಡದಾರ ಹಿಂಗೆ ಹಿಡಿದೀನಿ ಫೋನ. ಆಯಿತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಏನಾರೇ ಒಂದು ಕಮೆಂಟ್ ಹಾಕಿರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರ ತಂದು. ಮಾಡೋಕ್ಕೆ ಆಗಲ್ಲಾಗ್ಯದ ಡೈಲಿ ಬ್ಲಾಗು. ಏನು ಮಾಡೋದು. ಮುಂಜಾನೆ ಅಡುಗೆ ಮಕ್ಕಳಿತ್ತಲ್ರಿ, ಸ್ವಲ್ಪ ದೋಸೆ ಅದೆಲ್ಲ ಮಾಡಿದ್ದ. ಹಾಗಾಗಿ ಚಪಾತಿ ಮಾಡಿದ್ದು ನಾವೇ ಉಂಡಿಲ್ಲ. ಅದು ಹಾಗೆ ಉಳ್ದೈತಿ. ಮಧ್ಯಾಹ್ನದಾಗ ಮಾಡಿದ್ದಲ್ಲ ಅದು ಹಾಗೆ ಉಳ್ದೈತಿ. ಹಾಗಾಗಿ ಏನಂದ್ರೆ ಜಸ್ಟ್ ಮಸಾಲ ರೈಸ್ ಮಾಡಬೇಕು ಈ ಸದ್ದ ಅಂದ್ರೆ ಬಿಸಿದೇನಾರ ತಂದು ಮಸಾಲ ರೈಸ್ ಮಾಡಿಬಿಡ್ತಾ. ಮುಂಜಾನೆ ಅಷ್ಟೆಲ್ಲ ದೋಸೆ ಮಾಡಿದ್ದು, ಸಾಂಬಾರ ಚಟ್ನಿ ಅಷ್ಟು ನಾವು ತಿಂದಿಲ್ಲ, ಕೊಟ್ಟಿದ್ದೇವರು ಅಷ್ಟೆಲ್ಲ ತಿನ್ನಕ್ಕೆ. ನಮ್ಗೆ ಓನಾಗಿ ತಿನ್ನಕ್ಕೆ ಅಷ್ಟು ಮಾಡೋಕ್ಕಾಗಲ್ಲ. ಅಷ್ಟು ತಿನ್ನಕ್ಕಂದ್ರೆ ಇರೋದು ಇಬ್ಬರು ಇದೆ ಮನ್ಯಾಗ. ಅದು ಸಿಲ್ಲಾಗ್ಬಿಟ್ಟೈತಿ. ಸದ್ಯಕ್ಕೆ ನಮ್ಗೆ ತಂದ್ರೆ ಜಾಸ್ತಿ ಇಷ್ಟೇ ಮಾಡಬೇಕು.
ಬರ್ರಿ ಫ್ರೆಂಡ್ಸ್, ಏನು ಮಾತಾಡ್ಬೇಕಂತೆ ಗೊತ್ತಾಗಲ್ಲ. ಆವಾಜ್ ಬರ್ತದೋ ಇಲ್ಲ ಗೊತ್ತಿಲ್ಲ. ಫುಲ್ ಅಳಸ್ ಮಾಡಿಬಿಟ್ಟಿರ್ತಾರೆ ನಮ್ಮ ಮನೆಯವ್ರು ಬಂದು ಮಕ್ಕೊಂಡ್ಬಿಡ್ತಾರೆ. ನನಗೆ ಯಾವಾಗ ಮಕ್ಕೊಳಕ್ತಿರ್ತೈತಿ ಏನಾಗ್ಬಿಡ್ತು. ನಾನು ಮಕ್ಕೋಬೇಕಾದ್ರೆ 11:30, 11, 12 ಹಿಂಗೆ ಆಗ್ಬಿಡ್ತೈತ್ರಿ. ಮುಂಜಾನೆ ಹೇಳಕ್ಕೆ ಬ್ಯಾಸರ ಬರ್ತೈಬಿಟ್ಟು ಮುಂಜಾನೆ ಹೇಳಕ್ಕೆ ಬೇಕು. ಈಗ ಯಾಕಿಂದು ಸಾಲ ಕ್ರಿಸ್ಮಸ್ ಕಾಲಕ್ಕೆ ಸುಟ್ಟಿ ಬಿದ್ದೈತಿ. ಏನಾದರೂ ನನಗೆ ಟೈಮಿಂಗ್ ಅಂದರೆ ಟೈಮಿಂಗ್, ಬಟ್ ಇಷ್ಟಕ್ಕೆ ಮುಂಜಾನೆ ಹಾಕಿ ರೆಡಿ ಮಾಡಿ ಕಳ್ಸೋದತ್ತೆ. ಈಗ ಒಂದು 2ನೇದು ಹಾಕಿ ತನ್ನ ಸಾಲು ಸುಟ್ಟಿ ಜೊತೆಗಿದು ಹೇಳೋದು ನಂದು ಡೈಲಿ ರೂಟೀನ್ ಇರ್ತಿಲ್ಲ, ಅದು ಮಾಡ್ಬೇಕು ಮೀನ. ಅದಕ್ಕೋಸ್ಕರ ಹೇಳೇಬೇಕು. ಆಕಿಂದೇನಿಲ್ಲ, ಆಕಿಂದು ಈಗ ಸುಟ್ಟಿ ಒಂದು 8 ದಿನ ಅನ್ಕೋತೀನಿ. 8 ದಿನ ಸುಟ್ಟಿದ್ದಿ. ನಂದು ಐತ್ಲೆ ಕೆಲಸ, ಅದಕ್ಕಾರ ಹೇಳೇಬೇಕು. ಹಾಗಾಗಿ ನಿದ್ದೆ ಮಾಡೋಕ್ಕೆ ಸಿಗಲ್ಲ ನನಗೆ. ಅದರಿಂದ ನಾನು ಸುಮ್ಮನೆ ಆರಾಮ್ ಮುಕ್ಕೊಂಡ್ಬಿಡ್ಬೇಕಂತ. ಬಟ್ ಆದ್ರೆ ಅದು ಮನ್ಸು ಕೇಳಲ್ಲ. ದಿನ ಮಾಡೋ ಕೆಲ್ಸಕ್ಕೆ ಅದು ಸ್ಕಿಪ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬರೀ ಇದೇನು ನನಗೆ ಅನ್ಸಲ್ಲ. ನನಗೆ ಭಾಳ ಅಂದ್ರೆ ಭಾಳ ಸೊಂಟ ಹೊಸ್ಲಾಗತ್ತಿ. ಹಂಗಾಗಿ ಏನಿಲ್ಲ ತಲೆ ಸೊಂಟ ಮಜಾ. ಹಾಗಾಗಿ ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.